ಮೈಸೂರಿನಲ್ಲಿ ಕೊರೋನಾ ಭೀತಿಗೆ 144 ಸೆಕ್ಷನ್ ಜಿಲ್ಲೆಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿದ್ದಾರೆ ಡಿಸಿ ಕುರಿತಾದ ಬ್ರೇಕಿಂಗ್ ನ್ಯೂಸ್. ಮೈಸೂರಿನಲ್ಲಿ ಕೊರೋನಾ ಭೀತಿಗೆ 144 ಸೆಕ್ಷನ್ ಅನ್ನ ಜಾರಿ ಮಾಡಲಾಗಿದೆ. ಜಿಲ್ಲೆಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿದ್ದಾರೆ ಡಿಸಿ. ಎಲ್ಲಿಯೂ ಕೂಡ ಗುಂಪು ಸೇರಿದಂತೆ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಜಿಲ್ಲೆಯಲ್ಲಿ ಜಾತ್ರೆ, ಸಭೆ, ಸಮಾರಂಭವನ್ನ ಮುಂದೂಡಿಕೆ ಮಾಡಲಾಗಿರುವಂತದ್ದು. ಕೊರೋನಾ ವೈರಸ್ ಭೀತಿಯಿಂದ ನಿಷೇಧಾಜ್ಞೆಯನ್ನ ಜಾರಿ ಮಾಡಿದ್ದಾರೆ ಮೈಸೂರು ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್ ಅವರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಹೆಲ್ತ್ ಎಮರ್ಜೆನ್ಸಿ ಯಾವ ರೀತಿಯಾಗಿ ಘೋಷಣೆ ಆಗಿದೆ ಕರ್ನಾಟಕದಲ್ಲಿ ಅನ್ನೋದನ್ನ ನೀವು ಕೂಡ ನೋಡಿದಿರಾ. ಇನ್ನು ಒಂದ್ ಕಡೆ ಮೈಸೂರಿನಲ್ಲಿ ಮತ್ತೆ ಮುಂದುವರೆದಂತೆ 144 ಸೆಕ್ಷನ್ ಅನ್ನ ಕೂಡ ಜಾರಿ ಮಾಡಲಾಗಿದೆ. ಎಲ್ಲೂ ಕೂಡ ಸಭೆಯನ್ನು ನಡೆಸುವಂತಿಲ್ಲ, ಹಾಗೆ ಗುಂಪು ಸೇರುವಂತಿಲ್ಲ. ಸೊ ಹೀಗಾಗಿ 144 ಸೆಕ್ಷನ್ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿರುವಂತದ್ದು ಮೈಸೂರಿನ ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್ ಅವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಆದೇಶವನ್ನ ಹೊರಡಿಸಿದ್ದಾರೆ. ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಈ ಒಂದು ಕೊರೋನಾ ವೈರಸ್ ಅನ್ನೋದು ಭೀತಿಯನ್ನ ಉಂಟು ಮಾಡಿದೆ ಅಂತ. ಇಡೀ ವಿಶ್ವವನ್ನೇ ನಡೆಸ್ತಾ ಇರುವಂತ ಈ ಒಂದು ಕೊರೋನಾ ವೈರಸ್ ರಾಜ್ಯದಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿರೋದ್ರ ಜೊತೆಗೆ ಈಗ 144 ಸೆಕ್ಷನ್ ನಿಷೇಧಾಜ್ಞೆಯನ್ನ ಕೂಡ ಜಾರಿ ಮಾಡುವ ಹಂತಕ್ಕೆ ಹೋಗಿದೆ. ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಮೈಸೂರಿನ ಜಿಲ್ಲಾಧಿಕಾರಿಗಳಾಗಿರುವಂತಹ ಅಭಿರಾಮ್ ಜಿ ಶಂಕರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಐ ಥಿಂಕ್ ಮೊದಲ ಬಾರಿಗೆ ರಾಜ್ಯದಲ್ಲಿ ಒಂದು ಜಿಲ್ಲೆಯಲ್ಲಿ 144 ಸೆಕ್ಷನ್ ಅನ್ನ ಜಾರಿ ಮಾಡಲಾಗ್ತಾ ಇರುವಂತದ್ದು. ಇದಕ್ಕೆ ಇಷ್ಟೊಂದು ಮುತುವರ್ಜಿಯನ್ನು ವಹಿಸಿದ್ ಯಾವ ಕಾರಣಕ್ಕೆ ಅಂತ? ಇಲ್ಲ, ಇದು 144 ಯಾವ ಕಾರಣಕ್ಕೆ ಅನ್ನೋದನ್ನ ದಯವಿಟ್ಟು ಓದಬೇಕು. ನಮ್ಮಲ್ಲಿ 2 144 ಅನ್ನ ಜಾರಿ ಮಾಡಿದೀವಿ. ಒಂದು 144 ಸೆಕ್ಷನ್ 3 ಅಲ್ಲಿ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಏನಿದೆ ಅಲ್ಲಿ ಇರತಕ್ಕಂತ ಸಫಾರಿಗಳನ್ನ ಮತ್ತೆ ಇತರೆ ಪ್ರವಾಸೋದ್ಯಮ ಕಾರ್ಯಕ್ರಮಗಳನ್ನ ರದ್ದು ಮಾಡುವಂತದ್ದು, ನಿಲ್ಲಿಸುವಂತದ್ದು ಸದ್ಯದಿಂದ ಅದೊಂದು 144 ಆದೇಶ ಆಗಿದೆ. ಪ್ರತಿಯೊಂದು 144 ಆದೇಶವು ಅದರಲ್ಲಿ ಏನು ಆದೇಶ ಇರುತ್ತೆ ಅದಕ್ಕೆ ಸೀಮಿತವಾಗಿರುತ್ತೆ, ಬೇರೆ ಇದಕ್ಕೆ ಅದು ಅನ್ವಯ ಆಗೋದಿಲ್ಲ. ಒಂದು ಆದೇಶದಲ್ಲಿ ನಾಗರಹೊಳೆ ಹುಲಿ ಅಭಯಾರಣ್ಯದಲ್ಲಿ ಇರತಕ್ಕಂಥದ್ದೆಲ್ಲ ನಾವು ನಿಲ್ಸಿದೀವಿ. ಇನ್ನೊಂದು ಆದೇಶದ ಪ್ರಕಾರ ಈಗ ಹೆಚ್ಚು ಜನ ಸೇರುವಂತದ್ದು, ಈಗ ಯುಗಾದಿ ಹಬ್ಬ ಬರ್ತಾ ಇದೆ ಮತ್ತು ಬೇರೆ ಬೇರೆ ಜಾತ್ರೆಗಳು ಇತ್ಯಾದಿ ನಡೀತಾ ಇದೆ, ಹೆಚ್ಚು ಜನ ಸೇರ್ತಾ ಇದ್ದಾರೆ. ಆ ಜನ ಸೇರುವಿಕೆಯನ್ನ ತಡೆಗಟ್ಟಲು ನಾವು ಜನರಿಗೆ ವಿ ನೋ ಇಟ್ ಈಸ್ ಸ್ಲೈಟ್ಲಿ ಇಂಪ್ರಾಕ್ಟಿಕಲ್, ನಾನು ಒಪ್ಕೊಳ್ತೀನಿ ಇಟ್ ಈಸ್ ನಾಟ್ 100% ಪ್ರಾಕ್ಟಿಕಲ್ ಅಂತ, ಬಟ್ ಸ್ಟಿಲ್ ಸಾರ್ವಜನಿಕರು ನಮ್ಮ ಮಾತು ಕೇಳಬೇಕು, ಸೋಷಿಯಲ್ ಕಾಂಟ್ಯಾಕ್ಟ್ ಕಡಿಮೆ ಆಗಬೇಕು, ಆದಷ್ಟು ಜನ ಐಸೋಲೇಷನ್ ಅಲ್ಲಿ ಅಂದ್ರೆ ಅವರು ಸೋಷಿಯಲ್ ಕಾಂಟ್ಯಾಕ್ಟ್ ಅಲ್ಲಿ ಹೆಚ್ಚು ಗ್ಯಾದರಿಂಗ್ ಅಲ್ಲಿ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಸೇರದೆ ಇರಬೇಕು ಅನ್ನೋದು ಉದ್ದೇಶದಿಂದ ಧಾರ್ಮಿಕ ಏನು ಈಗ ಜಾತ್ರೆಗಳು ಇತ್ಯಾದಿ ಎಲ್ಲ ನಡೆಯುತ್ತೆ, ಅದರಲ್ಲಿ ಸಂತೆಗಳು ಇದೆಲ್ಲ ಮಾಡ್ಲಿಕ್ಕೆ ನಾವು ಇವತ್ತಿಂದ ನಿಷೇಧವನ್ನ ಮಾಡಿದ್ದೇವೆ. ಎಲ್ಲಾ ಧರ್ಮಗಳಿಗೂ ಸಮವಾಗಿ ಅನ್ವಯ ಆಗುವಂತದ್ದು ಮತ್ತು ಅದರಲ್ಲಿ ಯಾವುದೇ ಧಾರ್ಮಿಕ ಚಟುವಟಿಕೆ ಏನಿದೆ ಮತ್ತು ಇದೇನು ಪೂಜಾ ಪುನಸ್ಕಾರ ಏನಿರುತ್ತೆ ಮತ್ತೆ ಏನ್ ಕ್ರಮಗಳಿರುತ್ತೆ ಅದಕ್ಕೆ ಇದು ಅನ್ವಯ ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ಆದೇಶದಲ್ಲಿ ಹೇಳಿದೀವಿ. ಅದು ಎಂದಿನಿಂದ ನಡ್ಕೊಂಡು ಹೋಗುತ್ತೆ. ಈಗ ಪಂಚಾಂಗ ಇರ್ಬೋದು, ಯಾವುದೋ ಒಳ್ಳೆಯ ದಿನ ಅದೆಲ್ಲ ಹಬ್ಬ ಹರಿದಿನ ನೋಡಿ ಗುರುತಾಗಿರುತ್ತೆ, ಅವತ್ತು ಆಗ್ಬೇಕಾಗಿರೋದು ಅವತ್ತೇ ಆಗುತ್ತೆ. ಬಟ್ ಜನ ಸೇರುವಂತದನ್ನ ನೀವು ಮಾಡಬಾರದು ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ಜನರು ಕೂಡ ಸಹಕಾರ ಕೊಡಬೇಕು. ಫೈನಲಿ ಇದು ಎನ್ಫೋರ್ಸ್ ಮಾಡುವಂತದ್ದು ಹೇಗೆ ಅಂತಿದ್ರೆ ಸಾರ್ವಜನಿಕರು ನಮ್ಮ ಒಂದು ವಿನಂತಿಯನ್ನ ಮನ್ನಿಸಿ ದಯವಿಟ್ಟು ಬರದೇ ಇರ್ಲಿಕ್ಕೆ ನಾವು ಕೋರ್ಕೊಳ್ತಾ ಇದ್ದೀವಿ. ಜನರು ನಮ್ಮ ಮಾತನ್ನ ಕೇಳಿ ದಯವಿಟ್ಟು ಈ ತರ ಒಂದು ಸಿಚುವೇಶನ್ ಅನ್ನ ಸದ್ಯಕ್ಕೆ ಅವಾಯ್ಡ್ ಮಾಡೋದು ಸೂಕ್ತ ಅಂತ ಅವ್ರಿಗೂ ಕೂಡ ಮನವರಿಕೆ ಮಾಡ್ಲಿಕ್ಕೆ ಇದೊಂದು ಅವಕಾಶ ಅಂತ ನನ್ಗೆ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ಸರ್ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಕ್ಕೆ. ಗಮನಿಸ್ತಾ ಇದ್ರೆ ಅಂದ್ರೆ ಇಲ್ಲಿ 2 ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿರುವಂತದ್ದು ಮೈಸೂರು ಜಿಲ್ಲಾಧಿಕಾರಿಗಳು. ಅಂದ್ರೆ ಹಬ್ಬ ಹರಿದಿನಗಳು ಹತ್ರ ಬಂದಂತ ಹಿನ್ನೆಲೆಯಲ್ಲಿ ಯುಗಾದಿ ಹಬ್ಬ ಬೇರೆ ಇದೆ, ಸೊ ಹೀಗಾಗಿ ಜಾಸ್ತಿ ಸಂಖ್ಯೆಯಲ್ಲಿ ಜನ ಸೇರ್ತಾರೆ, ಅದಕ್ಕೊಂದು ಸ್ವಲ್ಪ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಆದೇಶವನ್ನ ಮಾಡಲಾಗಿದೆ ಅಂತ ಸ್ಪಷ್ಟವಾಗಿ ತಿಳಿಸಿದ್ರು. ಮಲೆ ಮಹದೇಶ್ವರ ಜಾತ್ರೆಗೂ ಕೊರೋನಾ